ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿಯಾದ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ನ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಈ ಥರ. ಈಗ ಒಂದು ದೊಡ್ಡ ಈರುಳ್ಳಿನೇ ತೊಗೊಂಡಿದ್ದೀನಿ, ಕಟ್ ಮಾಡಿ. ಇದಾದಮೇಲೆ ಒಂದು ಹಿಡಿಯಷ್ಟು ಹಸಿ ಬಟಾಣಿ, ಇದಾದಮೇಲೆ ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ವಾಂಗಿಬಾತ್ ಪೌಡರು, ಇದು ಹೋಮ್ ಮೇಡ್ ವಾಂಗಿಬಾತ್ ಪೌಡರು, ಮನೆಯಲ್ಲೇ ಮಾಡಿರೋದು. ನಿಮಗೆ ವಾಂಗಿಬಾತ್ ಪೌಡರ್ ಯಾವ ರೀತಿ ಮಾಡೋದು ಮನೆಯಲ್ಲೇ ಅಂತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ರೆಸಿಪಿನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಾಂಗಿಬಾತ್ ಪೌಡರ್ 2 in 1, ಇದರಲ್ಲಿ ಬಿಸಿಬೇಳೆ ಬಾತನ್ನು ಮಾಡ್ಕೋಬೋದು ನೀವು. ನೋಡಿ, ಈಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ವಾಂಗಿಬಾತ್ಗೆ ಯೂಶ್ವಲಿ ಹಾಕಲ್ಲ ಯಾರು, ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಆಪ್ಷನಲ್ಲಿದು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರ, ಹಂಗೆ ಹೋಗಬೇಡಿ, ನನ್ನ ಪೇಜ್ನ ಫಾಲೋ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಹುಣಸೆಹಣ್ಣನ್ನ ಮಾರ್ಕೆಟಿಂದ ತೊಗೊಂಬರ್ತೀರಲ್ಲ ನೀವು, ಆ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಹುಣಸೆಹಣ್ಣನ್ನ ಹಾಕಿರ್ತಾರೆ ನಿಮಗೆ ಗೊತ್ತಿರಲ್ಲ, ಅದಕ್ಕೆ ತುಂಬ ಧೂಳು ಮೆತ್ಕೊಂಡಿರುತ್ತೆ. ನೀವು ಅಡುಗೆಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಹುಣಸೆಹಣ್ಣನ್ನ 1-2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೆನೆಸ್ಬಿಟ್ಟು ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೀವು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರ ವಿಡಿಯೋ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಇನ್ಸ್ಪಿರೇಷನ್ ಬರುತ್ತೆ ಅಲ್ವಾ. ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದಾರೆ, ನಾನು ಒಳ್ಳೊಳ್ಳೆ ರೆಸಿಪೀಸ್ ಹಾಕಬೇಕು ಅಂತ ಅಲ್ವಾ. ನೀವು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈಗ ನಾನು ಹಸಿ ಬಟಾಣಿನೂ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಹಸಿ ಬಟಾಣಿ ಬೇಡ ಅನ್ನೋರು ನೀವು ಕಡಲೆ ಬೀಜ ಹಾಕ್ಕೊಳ್ಳಿ ಹಸಿ ಬಟಾಣಿ ಜೊತೆ. ಇಲ್ಲ, ನನಗೆ ಹಸಿ ಬಟಾಣಿ ನನ್ನ ಮಕ್ಳಿಗೆ ತುಂಬ ಇಷ್ಟ ಅನ್ನೋದ್ರಿಂದ ನಾನು ಹಸಿ ಬಟಾಣಿನೇ ಹಾಕ್ಕೊತೀನಿ. ಇದಾದಮೇಲೆ ಇಲ್ಲಿ ಒಂಚೂರು ಅರಿಶಿನ ಸೇರಿಸ್ಕೊಳ್ಳಿ. ಸೈಡಲ್ಲಿ ಹುಣಸೆಹಣ್ಣಿನ ರಸನೂ ಕಿವುಚ್ಬಿಟ್ಟು ರಸ ತೆಗೆದಿಟ್ಕೊಂಡಿರ್ರಿ. ನೋಡಿ, ಈಗ ಇದು ಒಗ್ಗರಣೆ ಚೆನ್ನಾಗಾಗಿದೆ. ಕಡಲೆ ಬೀಜನ ಫಸ್ಟೇ ಎಣ್ಣೆಲಿ ಫ್ರೈ ಮಾಡಿ ತೊಗೋಬೇಕು ನೀವು, ಕಡಲೆ ಬೀಜ ಹಾಕಂಗಿದ್ರೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಿಡಿಯಷ್ಟು ಬೆಲ್ಲನೂ ಹಾಕ್ಕೊಂಡು ಹುಣಸೆಹಣ್ಣಿನ ರಸಕ್ಕೆ ತಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹುಣಸೆಹಣ್ಣಿನ ರಸ, ಬೆಲ್ಲ, ಉಪ್ಪನ್ನು ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದೇನು ಹುಣಸೆಹಣ್ಣಿನ ರಸ ಹಾಕಿರ್ತೀರಲ್ವ ಅದು ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಗೊಜ್ಜು ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ. ಇದು ಅರ್ಧದಷ್ಟು ಆಗಬೇಕು. ನಾನಿಲ್ಲಿ ಒಂದು ಕುಕ್ಕರ್ ಒಳಗಡೆ ಸ್ವಲ್ಪ ನೀರು ಹಾಕಿ ಒಂದು ಬಟ್ಲಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಕುಕ್ಕರಲ್ಲೇ ಅನ್ನ ಮಾಡ್ಕೊಬೇಡಿ, ಕುಕ್ಕರ್ ತೊಳೆಯೋದು ಒಂದು ಸ್ವಲ್ಪ ರಿಸ್ಕಿನೇ ಅಲ್ವಾ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಬಟ್ಲೊಳಗಡೆ ಆವಾಗ ಬಟ್ಲು ಮಾತ್ರ ತೊಳಿಬೋದು ನೀವು. ನಾನಿಲ್ಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ತೊಗೊಂಬಂದಿದ್ದೆ. ಸ್ವೀಟ್ ಕಾರ್ನೆಲ್ಲ ಬಿಡಿಸ್ಬಿಟ್ಟು ಈಗ ಸ್ವೀಟ್ ಕಾರ್ನ್ಗೆ ಒಂದು ಟಿಪ್ ಹೇಳ್ಕೊಡ್ತೀನಿ ನಿಮಗೆ. ಬಿಸಿನೀರನ್ನ ಕುದಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಬಿಸಿನೀರು ಕುದಿಬೇಕಾದ್ರೆ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಹಾಗೆ ಇಟ್ಬಿಡಿ. ಆವಾಗ ನಿಮಗೆ ಸ್ವೀಟ್ ಕಾರ್ನ್ ಚೆನ್ನಾಗಿರುತ್ತೆ. ಬೇಯಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಬ್ರೊಬ್ರು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾರೆ, ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಹಾಗೆ ಬಿಸಿನೀರಲ್ಲೇ ಒಂದು 20 ನಿಮಿಷ ಬಿಟ್ಬಿಡಿ. ಆವಾಗ ನಿಮಗೆ ಹಂಗೆ ಔಟ್ಸೈಡಲ್ಲಿ ಬೇಯಿಸ್ಕೊಡ್ತಾರಲ್ವ ಅದೇ ಥರ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ, ಬಟರು, ಚಾಟ್ ಮಸಾಲ, ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಅದು ಹೊರ್ಗಡೆ ಹೆಂಗಿರುತ್ತೋ ಹಂಗೆ ಮನೇಲೇ ನೀವು ಇದೇ ಥರ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಮಕ್ಳಿಗೂ ಮಾಡಿಕೊಡಿ, ಸ್ನ್ಯಾಕ್ಸ್ಗೂ ಒಳ್ಳೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸು. ನೋಡಿ, ಈಗ ಒಗ್ಗರಣೆ ಚೆನ್ನಾಗೆ ಕುದೀತಾ ಇದೆ. ಈಗ ಇದಕ್ಕೆ ವಾಂಗಿಬಾತ್ ಪೌಡರು ಒಂದು 3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನಿದು ಒಂದು 5-6 ಜನಕ್ಕೆ
ಈಸಿಯಾಗಿ ಆಗೋಗುತ್ತೆ ಗೊಜ್ಜು. 1.5 ಪಾವು ಅನ್ನಕ್ಕೆ ಕಲಿಸ್ಕೊಂಡ್ರೂ ಇನ್ನೂ ಗೊಜ್ಜು ಮಿಕ್ಕುತ್ತೆ ನನಗೆ. 2 ಪಾವು ಕಲಿಸ್ಕೊಬೋದು ನೀಟಾಗಿ. ಅಷ್ಟು ವಾಂಗಿಭಾತ್ ಗೊಜ್ಜನ್ನ ನಾನಿಲ್ಲಿ ಮಾಡಿರೋದು ನೋಡಿ. ಇಲ್ಲಿ ಚೆನ್ನಾಗಿ ಇವಾಗ ಇದು ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೀವು. ಆವಾಗಲೇ ನಿಮಗೆ ಗೊಜ್ಜು 1-2 ದಿನ ಇಟ್ಟರೂ ಕೆಡೋದಿಲ್ಲ. ನೀವು ಫ್ರಿಜ್ಜಲ್ಲೇನು ಇಡಬೇಕಾಗಿಲ್ಲ, ಆಚೆನೇ ಇಟ್ಟರು ಇದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕುದಿಸ್ತೀರಲ್ವ ಅಷ್ಟು ಗೊಜ್ಜು ನಿಮಗೆ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈಗ ಇದು ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ವಾ. ಈಗ ಗೊಜ್ಜು ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಗೊಜ್ಜು ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ ಗೊಜ್ಜನ್ನ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಬಿಡಿ ನೋಡಿ. ಈಗ ನಾನು ಮಿಕ್ಕಿರೋ ಗೊಜ್ಜನ್ನ ಎತ್ತಿಡ್ತಾಯಿದ್ದೀನಿ. ಅದೇ ಬಾಣಲಿಗೆ ಈಗ ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೀವು ಬಿಸಿ ಅನ್ನ ಹಾಕಿ ಕಲಿಸ್ಕೊಬಿಡಿ. ಬಿಸಿ ಅನ್ನನ ಒಂದು 10 ನಿಮಿಷ ತಣ್ಣಗಾದ್ಮೇಲೆ ನೀವು ಕಲಿಸ್ಕೊಳ್ಳಿ. ಬಿಸಿ ಅನ್ನ ಕಲಿಸಿದ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ನಾವು ಕಲಿಸೋದು ಇದಕ್ಕೇ ಅದು. ಆವಾಗ ನಿಮಗೆ ರೈಸ್ ಐಟಮ್ಮು ಏನೇ ಮಾಡಲಿ ನೀವು ಅನ್ನ ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳಿ ಚೆನ್ನಾಗಿ ನೋಡಿ. ಈಗ ಬಿಸಿ ಬಿಸಿ ವಾಂಗಿಭಾತ್ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಚೆನ್ನಾಗಿ ಬಂದರೆ ಲೈಕ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ ನೋಡಿ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.